ಇರಬೇಕು, ನಾವು ಅದನ್ನ ಪಾಲಿಸಬೇಕು, ನಾವೆಲ್ಲರೂ ಒಂದೇ ಅಂತ ನಾವು ತಿಳಿದು ಬಾಳ್ವೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಪದೇ ಪದೇ ಉಲ್ಲೇಖ ಮಾಡ್ತೀವಿ. ಅಖಿಲ ಮೇಡಮ್, ನೀವು ಹೇಳಿರುವಂತಹ ವಿಚಾರಗಳು ಎಲ್ಲೋ ಒಂದು ಭಾಗದಲ್ಲಿ ಆಗಬಹುದು, ಅವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗ್ತಿರಬಹುದು. ಬಟ್ ಎಲ್ಲಾ ಕಡೆ ಅಸಮಾನತೆ ಇದೆ, ಎಲ್ಲಾ ಕಡೆ ದಲಿತರನ್ನ ಹಂಗೆ ಕೀಳು ಭಾವನೆಯಲ್ಲೇ ನೋಡ್ತಾರೆ, ಈಗಲೂ ಕೂಡ ಅವ್ರನ್ನ ಕೆಟ್ಟದಾಗ ನಡೆಸ್ಕೊಳ್ತಾರೆ ಅನ್ನುವಂತಹ ಪರಿಸ್ಥಿತಿ ಎಲ್ಲ ಕಡೆ ಶಿಕ್ಷಣ ಪಡೆದುಕೊಂಡಂತಹ ಜನ ಯಾರು ಕೂಡ ಹಿಂಗ್ ಮಾಡಲ್ಲ. ಅದನ್ನ ತಿಳಿಸುವಂತಹ ಪ್ರಯತ್ನ, ತಿಳುವಳಿಕೆ ಕೊಡುವಂತಹ ಪ್ರಯತ್ನಗಳು ನಮ್ಮಿಂದ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರು ದೇವಸ್ಥಾನದಲ್ಲಿ ಹೋಮ ಮಾಡಕ್ ಹೋದಾಗ ದೇವಸ್ಥಾನದ ಹೊರಗಡೆ ವಿರೋಧ ಮಾಡಿದ್ದಾರೆ. ವಿರೋಧ ಮಾಡೋದು ಬೇರೆ ಕಣ್ರಿ, ಸರ್ಕಾರದ ಭಾಗವಾಗಿದ್ದಂತಹ ರಾಷ್ಟ್ರಪತಿನೇ ಒಬ್ಬ ಯಾವ್ದೋ ಪೂಜಾರಿಗಿಂತ ಕಡೆ ಅಂತ ಕನ್ಸಿಡರ್ ಮಾಡುವಂತದ್ದಾದ್ರೆ, ಈ ಭಗವದ್ಗೀತೆನೆ ಗ್ರೇಟ್, ಸಂವಿಧಾನ ಕಡೆ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳಕ್ ರೆಡಿ ಇರ್ಬೇಕು. ಒಬ್ಬ ಸಂವಿಧಾನಿಕ ಇಲ್ಲ ನೀವು ಕೇಳಿಸ್ಕೊಳ್ಳಿ ಫಸ್ಟ್. ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತ ರಾಷ್ಟ್ರಪತಿಯನ್ನ ಒಂದ್ ದೇವಸ್ಥಾನದ ಒಳಗಡೆ ಬಿಡ್ಲಿಲ್ಲ, ಅವರು ತಪ್ಪು. ಒಂದ್ ಕೇಳಿಸ್ಕೊಳ್ಳಿ, ಪೂರ್ತಿ ಮಾಡಕ್ ಬಿಡ್ರಿ, ಒಳಗಡೆ ಹೋಗಕ್ ಬಿಡ್ಲಿಲ್ಲ ಅಂತ ಹೇಳಿದ್ಮೇಲೆ ಸಂವಿಧಾನನ ನೀವು ಕಡೆಗಣಿಸಿ ನಿಮ್ಮ ಮನುಶಾಸ್ತ್ರನ ಮೇಲು ಅಂತ ತಿಳಿಸಿದಾಗ ಇಡೀ ರಾಷ್ಟ್ರಕ್ಕೆ ಅವಮಾನ ಆಯ್ತದು. ಸೊ ಇದ್ರ ಏನಿದೆ ಭಗವದ್ಗೀತೆಯಲ್ಲಿ ಅಂತಹ ಗ್ರೇಟ್ ಅಂಶ ಏನಿದೆ ಹೇಳಿ ನನಗೆ. ನೋಡಿ, ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ಅದು ಕಾರ್ಯ ಮಾಡ್ತಾ ಇರೋದು ಒಂದು ಟ್ರಸ್ಟಿನ ಕೆಳಗೆ. ಆ ಟ್ರಸ್ಟಿನಲ್ಲಿ ಈ ದೇಶದಾದ್ಯಂತ ಇರುವಂತಹ ಅತ್ಯಂತ ಶ್ರೇಷ್ಠ ಯತಿಗಳು ಸಾಧುಗಳು ಇದ್ದರು. ಅವರು ಪ್ರಾಣ ಪ್ರತಿಷ್ಠಾ ಪೂಜೆಯನ್ನು ಮಾಡಬೇಕಾದ್ರೆ ಇಬ್ಬರಿಗೆ ಅವಕಾಶ ಇರುತ್ತೆ ಮತ್ತು ಉಡುಪಿಯ ಪೇಜಾವರ ಶ್ರೀಗಳಿಗೆ ಅವಕಾಶ ಇರುತ್ತೆ ಅಂತ ಹೇಳಿದಾಗ ಅವೆಲ್ಲ ಸಾಧು ಸಂತರು ಸೇರಿ ಮೋದಿಯವರನ್ನು ಮತ್ತು ಮೋಹನ್ ಭಾಗವತ್ ಅವರನ್ನು ಆಯ್ಕೆ ಮಾಡಿ ಪ್ರಾಣ ಪ್ರತಿಷ್ಠಾ ಪೂಜೆ ಸಮಯದಲ್ಲಿ ಮಾತ್ರ ಅದನ್ನು ಪಾಲಿಸ್ತಾರೆ. ಪ್ರಾಣ ಪ್ರತಿಷ್ಠಾ ಪೂಜೆ ಆದಮೇಲೆ ಇದೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರೂ ಬರ್ತಾರೆ. ಅವರೂ ಕೈಯಲ್ಲಿ ಆರತಿ ತಟ್ಟೆಯನ್ನು ತಗೊಳ್ತಾರೆ. ರಾಮನ ಮುಂದೆ ಅವರೂ ಗಂಟೆಯನ್ನು ಬಾರಿಸ್ತಾರೆ. ಅವ್ರಿಗೂ ಅಲ್ಲಿ ಏನು ಸಕಲ ಮರ್ಯಾದೆಯನ್ನು ಕೊಡಬೇಕು ಎಲ್ಲವನ್ನ ಕೊಟ್ಟು ಶಲ್ಯ ಹಾಕಿ ಕಳಿಸ್ತಾರೆ. ಇವರುಗಳು ಹೇಳ್ತಾ ಇರೋದು ಸುಳ್ಳು. ಆಗ್ಲಿಂದ ಇವರು ಸಂವಿಧಾನ ನಾನು ಕೊಡ್ತೀನಿ ನಿಮಗೆ ಫೋಟೋಸ್ ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನವನ್ನ ಸರಿಯಾಗಿ ಓದಿಕೊಂಡು ಅದನ್ನ ಅಧ್ಯಯನ ಮಾಡಿದ್ರೆ ಈ ರೀತಿ ಮಾತಾಡಲ್ಲ. ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಅಲ್ಲಿ ಏನಿದೆ? ಸಂವಿಧಾನಕ್ಕಿಂತ ಲಿಬರ್ಟಿ ಟು ಫೇತ್, ಲಿಬರ್ಟಿ ಟು ಬಿಲೀಫ್, ಲಿಬರ್ಟಿ ಟು ವರ್ಷಿಪ್ ಅಂತಿದೆ. ಮಾಡಕ್ ಕೆಲಸವಿಲ್ಲದೆ ಕೊಟ್ರ ಅಂಬೇಡ್ಕರ್ ಸಾಹೇಬ್ರು ಅದನ್ನ? ಲಿಬರ್ಟಿ ಟು ಫೇತ್, ಲಿಬರ್ಟಿ ಟು ಫೇತ್ ಏನ್ ಸರ್? ಲಿಬರ್ಟಿ ಟು ಬಿಲೀಫ್, ಲಿಬರ್ಟಿ ಟು ವರ್ಷಿಪ್. ಆಮೇಲೆ ಆರ್ಟಿಕಲ್ 25 ಅಲ್ಲಿ ದಿ ರೈಟ್, ಫಂಡಮೆಂಟಲ್ ರೈಟ್ ಟು ಪ್ರಾಕ್ಟೀಸ್, ಪ್ರೀಚ್, ಪ್ರೊಪಗೇಟ್ ಎನಿ ರಿಲಿಜನ್ ಆಫ್ ಯುವರ್ ಚಾಯ್ಸ್ ಅಂತ ಹೇಳುತ್ತೆ. ಪ್ರಮೋಟ್ ಎನಿ ರಿಲಿಜನ್ ಅಂತಾನೂ ಇದೆ ಸಂವಿಧಾನದಲ್ಲಿ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಅದನ್ನ ಪ್ರಶ್ನೆ ಮಾಡಿದೀನಿ ನಾನು. ಪ್ರಾಕ್ಟೀಸ್, ಪ್ರೊಫೆಸ್ ಅಂಡ್ ಪ್ರೊಪಗೇಟ್ ಎನಿ ರಿಲಿಜನ್ ಆಫ್ ಯುವರ್ ಚಾಯ್ಸ್. ಸೆಲೆಕ್ಟಿವ್ ವರ್ಷನ್ ತಗೊಳ್ಳೋದು ಬೇಕಾಗಿಲ್ಲ ಸಂವಿಧಾನದ್ದು. ಸಂವಿಧಾನಕ್ಕೆ ಅವಮಾನ ಆಗುತ್ತೆ. ಸೆಲೆಕ್ಟಿವ್ ವರ್ಷನ್. ನಾನು ಹೇಳೋದು ಒಂದು ಮೇಡಮ್, ನಾನು ಒಂದು ವಾಕ್ಯ ಹೇಳ್ಬಿಡ್ತೀನಿ. ಒಂದು ವಾಕ್ಯ ಹೇಳ್ಬಿಡ್ತೀನಿ. ಸರಿ, ಒಂದು ವಾಕ್ಯ, ಭಗವದ್ಗೀತೆ ಬಗ್ಗೆನೇ ಹೇಳ್ಬಿಡ್ತೀನಿ. ಭಗವದ್ಗೀತೆ ಬಗ್ಗೆನೇ ಹೇಳ್ಬಿಡ್ತೀನಿ. ಸರ್ಕಾರದಿಂದಾಗ್ಲಿ ಅಥವಾ ಇನ್ಯಾವುದೋ ಸಂಘಟನೆಯಿಂದಾಗಲಿ ಯಾವುದೇ ರೀತಿಯಾದಂತಹ ಒಂದು ಫತ್ವಾ ಆಗಲಿ ಇನ್ನೊಂದು ಆರ್ಡರ್ಸ್ ಆಗಲಿ ಬಂದಿಲ್ಲ. ಇದು ಹೇಳೋದೇನು ಅಂದರೆ, ಇದನ್ನು ನೀವು ಅಧ್ಯಯನ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬಹುದು. ಮಾಡದೇ ಇದ್ರೆ ಸಂವಿಧಾನ ಧರ್ಮ ನಿರಪೇಕ್ಷಿತ ಅಂತ ಹೇಳುತ್ತೆ. ಸರ್ಕಾರದ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಒಂದು ಧರ್ಮ ಗ್ರಂಥದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೋಷ್ಠಿ ಆಯೋಜನೆ ಮಾಡುವಂತಹ ನಿಯಮಗಳು ಇದೆಯಾ ಅನ್ನೋದು ಪ್ರಶ್ನೆ ಅಷ್ಟೇ. ನನ್ನ ಪ್ರಶ್ನೆ ಅಂದ್ರೆ ನಿಮ್ಮ ಪ್ರಕಾರ ಕೇಳಂಗಿದ್ರೆ ಕರ್ನಾಟಕದ ನಾಡ ಹಬ್ಬ ದಸರಾ ಚಾಮುಂಡಿ ಮಾತೆಯನ್ನು ಕೂಡಿಸಿ ಮಾಡೋದು ತಪ್ಪೇ ಹಂಗಂದ್ರೆ ನಿಮ್ ಪ್ರಕಾರ ಅಲ್ವೇ? ನಿಮ್ ಪ್ರಕಾರ ಅದು ತಪ್ಪೇ. ನಾಡ ಹಬ್ಬ ಬೇರೆ, ನಾಡ ಹಬ್ಬದಲ್ಲಿ ಯಾರು ಕೂತ್ಕೊಳ್ಳೋದು? ಒಂದು ಧರ್ಮ ಪ್ರಮೋಟ್ ಮಾಡೋದು ಬೇರೆ. ಕೊಡ್ತೀನಿ ಸರ್, ಯಾಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂತ ಅಲ್ಲ, ಬರ್ತಾ ಇದೆ ಅಂದ್ರೆ ನಾಳೆ ದಿನ ಈ ಹಿಂದೆ ನಾನು
ಮೋಸ್ಟ್ಲಿ ನನಗೆ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಬೇಕು. ಶಿಕ್ಷಣ ಸಮಾನತೆಯಾಗಿರಬೇಕು, ಅಲ್ಲಿ ಸಮವಸ್ತ್ರಗಳನ್ನ ತರೋದೇ ಸಮಾನತೆಯನ್ನ ಬೆಳೆಸೋದಕ್ಕೆ ಉಳಿಸೋದಕ್ಕೆ, ಹಂಗಾಗಿ ಸಮವಸ್ತ್ರವನ್ನ ಜಾರಿ ಮಾಡಿದ್ದೀವಿ ಅಂತ ಸರ್ಕಾರಗಳು, ನಮ್ಮ ನಾಯಕರು ಹಂಗೆ ನಿಯಮಗಳು ಇದೆ ಅಂತ. ಹಾಗಾದ್ರೆ ನೀವು ಯಾವುದಕ್ಕೂ ನಿಯಮಗಳು ಇಲ್ಲ ಅನ್ನೋದಾದ್ರೆ ನಾಳೆ ದಿನ ಮುಸ್ಲಿಂ ಯುವತಿಯರು ನಾವು ಹಿಜಾಬ್ ಹಾಕೊಂಡು ಬರ್ತೀವಿ ಸರ್, ನಮಗೆ ಯಾಕೆ ನಿಯಮ ತಂದಿದ್ದೀರಿ, ನಮ್ಮ ಧರ್ಮ ಹಿಂಗೆ ಹೇಳುತ್ತೆ, ನಾವು ನಮ್ಮ ಧರ್ಮ ಗ್ರಂಥದಲ್ಲಿ ಹಿಂಗೆ ಉಲ್ಲೇಖಗಳಾಗಿದೆ, ನಾವು ಅದನ್ನೇ ಪಾಲನೆ ಮಾಡ್ತೀವಿ ಅಂದ್ರೆ ಒಪ್ಕೊಳ್ತೀವ? ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಹಿಂದೂಗಳು ನಾವಿದ್ದೀವ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಅದನ್ನ ಯಾಕೆ ವಿರೋಧ ಮಾಡಿದ್ರಿ ಅಂತ ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ನಾನೇನು ಬರ್ತೀನಿ ಭಾಸ್ಕರನ್ ಸರ್. ರಂಜನಿ ಮೇಡಮ್, ನಾನು ಮುಖ್ಯವಾಗಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಈ ಟಾಪಿಕ್ನಲ್ಲಿ ಇರೋದು ಒಂದು ಕಡೆ ಕ್ರೈಮ್, ಆ ಕ್ರೈಮನ್ನು ನಾವು ಭಗವದ್ಗೀತೆಯಿಂದ ತಡೆಗಟ್ಟಕ್ಕಾಗತ್ತೆ, ಖಂಡಿತ ಆಗತ್ತೆ. ಯಾಕೆಂದರೆ ಅದರಲ್ಲಿರುವಂಥ ಒಂದು ಬೇಕಾದಷ್ಟು ಅಂಶಗಳಲ್ಲಿ ಶಾಂತಿ ಇದೆ, ಸೌಹಾರ್ದತೆ ಇದೆ, ಇನ್ನೊಂದು ಕೋಪ ನೀವು ಯಾವ ಥರ ನಿಯಂತ್ರಿಸಬೇಕು ಅಂತ ಒಂದು ಸೂಚನೆ ಇದೆ, ಬೇಕಾದಷ್ಟು ತಿಳುವಳಿಕೆ ಹೇಳುವಂಥ ಬೇಕಾದಷ್ಟು ಆ್ಯಕ್ಟಿವಿಟೀಸ್ನ ಕೃಷ್ಣ ಅದರಲ್ಲಿ ಬೋಧನೆ ಮಾಡ್ತಾನೆ. ಅಫ್ಕೋರ್ಸ್ ಅದನ್ನ ಬ್ಯಾಟಲ್ ಫೀಲ್ಡಲ್ಲಿ ಬೋಧನೆ ಮಾಡಿರ್ಬೋದು, ಆ ಒಂದು ಪ್ರಸಂಗದಲ್ಲಿ ಬೋಧನೆ ಮಾಡಿರ್ಬೋದು, ಆದರೆ ಜನರಲ್ ಆಗಿ ಅವ್ರು ಹೇಳ್ತಾ ಇರೋದು ಶಾಂತಿ ತರೋದಕ್ಕೆ ಏನೆಲ್ಲ ನೀನು ನಿನ್ನ ಸಂಯಮ, ನಿನ್ನ ತಲೆಯಲ್ಲಿ ಯಾವ ಥರ ಸಂಯಮ ಇಟ್ಕೋಬೇಕು, ಅದೇ ಬುದ್ಧಿನಾಶೋ ಪ್ರಶತಿ ಅಂತ ಹೇಳ್ತಾರಲ್ಲ. ಸೊ ದಟ್ ಆ ಒಂದು ಪಾಯಿಂಟ್ ಅಲ್ಲಿ ವೆಲ್ಕಮ್ ಮಾಡ್ಕೊಳ್ತಾರೆ. ಬಟ್ ಈಗ ಒಂದ್ ಪ್ರಶ್ನೆ ಬರುತ್ತೆ, ಯೋಗ ಧ್ಯಾನದಿಂದ ನಮ್ಮ ಮನಸ್ಸನ್ನ ಹತೋಟಿಗೆ ತರಬಹುದು, ಕಂಟ್ರೋಲ್ ಮಾಡಬಹುದು ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಮಾಡಿದ್ವಿ. ಯೋಗದ ಮಹತ್ವದ ಬಗ್ಗೆ ಹೇಳ್ತೀವಿ, ಜ್ಞಾನದ ಮಹತ್ವದ ಬಗ್ಗೆ ಹೇಳ್ತೀವಿ. ಅದನ್ನ ಹಂಗೆ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬಹುದಿತ್ತು. ಆದ್ರೆ ಭಗವದ್ಗೀತೆಯನ್ನ ಓದೋದ್ರಿಂದಲೇ ನಿಮ್ಮ ಮನಸ್ಸು ಕಂಟ್ರೋಲ್ಗೆ ಬರುತ್ತೆ, ಕ್ರೈಮ್ಗಳನ್ನ ಹತೋಟಿಗೆ ತರಬಹುದು ಅಂತ ಯಾಕೆ ಈ ಗೋಷ್ಠಿಗಳನ್ನ ಆಯೋಜನೆ ಮಾಡ್ತೀರಿ? ಯಾಕೆ ಈ ವಿಚಾರಗಳನ್ನ ವಿದ್ಯಾರ್ಥಿಗಳ ಮೇಲೆ ಹೇರೋ ಪ್ರಯತ್ನಗಳಾಗ್ತಾ ಇದೆಯಲ್ಲ, ಅಲ್ಲ ಅದು ಸತ್ಯ, ಅದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನೆಯಿಂದ ಹೋರಾಟಗಳಾಗ್ತಾ ಇರೋದು ಅದಕ್ಕೆ ಭಾಸ್ಕರನ್ ಸರ್. ಈಗ ಭಗವದ್ಗೀತೆ ಓದಬೇಡಿ, ಭಗವದ್ಗೀತೆನೇ ಫಾಲೋ ಮಾಡಬೇಡಿ, ಅದನ್ನ ಯಾಕೆ ತಂದ್ರಿ ಅನ್ನೋದು ಪ್ರಶ್ನೆ ಅಲ್ಲ. ಭಗವದ್ಗೀತೆಯನ್ನ ಓದೋದು ಅವರ ಸ್ವ ಇಚ್ಛೆಗೆ ಬಿಟ್ಟಿದ್ದು. ನೀವು ಅದನ್ನ ಬೋಧನೆ ಮಾಡ್ತೀರಿ, ತಿಳ್ಕೊಳ್ಬೇಕು ಅಂದ್ರೆ ಮನೆಯಿಂದ ಮಾಡಿ. ಶಿಕ್ಷಣ ನಾನು ಆಗ್ಲೇ ಹೇಳಿದ್ನಲ್ಲ ಸರ್, 15 ಡೇಸ್ ಮೊದಲು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಕುರಾನಿಗೆ ಸಂಬಂಧಪಟ್ಟಂತ ಆಯತ್ಗಳನ್ನ ಕಲ್ಮಾಗಳನ್ನ ಓದಿದ್ರು ಸರ್ಕಾರಿ ಕಾರ್ಯಕ್ರಮದಲ್ಲಿ. ಆಗ ಯಾಕೆ ಈ ಎಡಪಂಕ್ತಿಯರು ಪ್ರಗತಿಪರರು ಮಾತಾಡ್ಲಿಲ್ಲ? ಈಗ ಹೇಳ್ತಾರೆ ಅದು ನಮ್ಮ ಕಿವಿಗೆ ಬಿದ್ದಿಲ್ಲ, ಅಂತದ್ ನಡೆದೇ ಇಲ್ಲ ಅಂತ ಹೇಳ್ತಾರೆ. ಕೇಳಿ, ಈಗ ನನಗೆ ಗೊತ್ತಿಲ್ಲ ಆ ವಿಷಯ. ನೋಡಿ, ಓಕೆ, ಆ ವಿಷಯ ಈಗಲೇ ಈ ನನಗೆ ದೇಶದ ದೌರ್ಭಾಗ್ಯನೇ ಇದು. ಅಕಸ್ಮಾತ್ ದೌರ್ಭಾಗ್ಯ ಅಲ್ಲ ಸರ್, ಹಿಂದೂಗಳ ವಿರುದ್ಧ ಮಾತಾಡಬೇಕು ಅಂದ್ರೆ, ಅದೇ ಹೇಳ್ತಾ ಇದ್ದೀನಿ, ಹಿಂದೂಗಳ ವಿರುದ್ಧ ಮಾತಾಡಬೇಕು ಅಂದ್ರೆ ಇವರಿಗೆ ಎಲ್ಲ ಮಾಹಿತಿ ಬರುತ್ತೆ. ಮನೋಗತಿ ಪರವಾಗಿ ಮಾತಾಡಬೇಕು ಅಂದ್ರೆ ಬರಲ್ಲ. ಯಾವುದೇ ಧರ್ಮನ ಸರ್ಕಾರ